ಈ ನಡುವೆ ಬೆಳಗಾವಿ ಅಧಿವೇಶನದಲ್ಲಿ ಸೋಮವಾರದ ನಂತರ ಬಿಗ್ ಫೈಟ್ ಶುರುವಾಗುತ್ತೆ. ಈಗಾಗಲೇ ಅಧಿವೇಶನ ಕರೆಕ್ಟಾಗಿ ನಡೆದೇ ಇಲ್ಲ. ಅದರ ನಡುವೆ ಈಗ ಬಿಗ್ ಫೈಟ್ ಶುರುವಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಸೋಮವಾರದ ಬಳಿಕ ಬಿಗ್ ಫೈಟ್ ಅಂತೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮೂಡ ವರ್ಸಸ್ ಕೋವಿಡ್ ಫೈಟ್ ಜೋರಾಗುವ ಸಾಧ್ಯತೆ ಇದೆ ಅಂತ ಬಿಜೆಪಿ ವಿರುದ್ಧ ಕೋವಿಡ್ ಅಸ್ತ್ರವನ್ನು ಈಗಾಗಲೇ ಕಾಂಗ್ರೆಸ್ ಪ್ರಯೋಗ ಮಾಡಿದೆ, ಅಂದರೆ ದೂರು ದಾಖಲು ಮಾಡಿದೆ. ಸರ್ಕಾರಕ್ಕೆ ಸಿಎಂ ವಿರುದ್ಧವೇ ಅಟ್ಯಾಕ್ಗೆ ಬಿಜೆಪಿ ಸಿದ್ಧತೆ, ಅಂದರೆ ಮುಖ್ಯಮಂತ್ರಿ ವಿರುದ್ಧ ಅಟ್ಯಾಕ್ ಮಾಡುವಂಥ ಪ್ಲ್ಯಾನ್ ಇವ್ರು ಮಾಡ್ಕೊಂಡಿದ್ದಾರೆ. ಕೋವಿಡ್ ಕೇಸ್ ಇವ್ರು ಹೇಳಿದ್ರೆ ಮೂಡ ಅಸ್ತ್ರವನ್ನು ಅವ್ರು ಪ್ರಯೋಗ ಮಾಡ್ತಾರೆ. ಏನು ಅಸ್ತ್ರ 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 ಅಂದ್ಕೊಂಡು ಏನೋ ಒಂದು ಕೇಸ್ಗಳು ಅವ್ರದ್ದು ಇವ್ರದ್ದು ಅವರು ಒಂದಷ್ಟು ಹಗರಣಗಳನ್ನು ಬಯಲಿಗೆ ತರ್ತಾರೆ ಅಷ್ಟೇ. ಇನ್ನೇನಿರುತ್ತೆ ಇವ್ರ ಕಾಲದ ಯಾವುದಾದ್ರೂ ಒಂದೇ ಒಂದು ಕೇಸು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಾರೆ ಯಾರಾದರೂ? ಎಂಥದೂ ಇಲ್ಲ. ಒಂದು ವೇಳೆ ಸದನದಲ್ಲಿ ಕೋವಿಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಯಾರು ಆಡಳಿತ ಪಕ್ಷದವರು ಮೂಡ ಕೇಸ್ ಮುನ್ನೆಲೆಗೆ ತಂದು ಸಿಎಂ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಕೋವಿಡ್ FIR, ದ್ವೇಷಕ್ಕೆ ದ್ವೇಷ, ಯಾರೆಲ್ಲ ಆಗ್ತಾರೆ ಟಾರ್ಗೆಟ್ಟು. FIRನಲ್ಲಿ ಜನಪ್ರತಿನಿಧಿಗಳು ಅಂತ ಉಲ್ಲೇಖ ಆಗಿದೆ. ಅಂದು ಸಿಎಂ ಆಗಿದ್ದ ಯಡಿಯೂರಪ್ಪ, ಆರೋಗ್ಯ ಮಂತ್ರಿ ರಾಮುಲು ಅವರು, ಆಮೇಲೆ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವರಾಗಿದ್ದ ಸುಧಾಕರ್, ಎಲ್ರಿಗೂ ಸಂಕಷ್ಟ. ಮೂಡದ ಮೂಲಕ ಸಿಎಂ ಭೈರತಿ ಇವ್ರನ್ನ ಅಟ್ಯಾಕ್ ಮಾಡೋದು. ನೋಡಿ, ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ. ಯಾತಕ್ಕೋಸ್ಕರ ನಡೀತಾ ಇದೆ? ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದಿರುವಂತಹ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೆಯುತ್ತೆ. ಇದನ್ನು ಎಲ್ಲ ನಾಯಕರು ಹೇಳ್ತಾರೆ, ಯಾರೂ ಚರ್ಚೆ ಮಾಡಲ್ಲ. ಅವ್ರನ್ನ ಇವ್ರ ಅಟ್ಯಾಕ್ ಅಂತೆ, ಇವ್ರನ್ನ ಅವ್ರ ಅಟ್ಯಾಕ್ ಅಂತೆ. ಏನು ಪ್ರಯೋಜನ? ಸರ್ಕಾರ ನಮ್ಮ ತೆರಿಗೆ ದುಡ್ಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ, ಅದೇನೋ ಒಂದು ಗಂಟೆಗಿಷ್ಟು ಅಂತ ಲೆಕ್ಕ ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡಿ, ನಿಮ್ಮ ಹಗರಣ ನಾವು ಹೇಳ್ತೀವಿ, ನಮ್ಮ ಹಗರಣ ನೀವು ಹೇಳ್ತೀರಿ. ನಿಮ್ಮ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಅಧಿವೇಶನ ಬೇಕಾ? ಏನಪ್ಪ, ಒಂದು ಅರ್ಥ ಆಗಲ್ಲ ನನಗೆ.